ಹಾಯ್ ಹಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟುಡೇ ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಗೈಸ್. ನಾನಿಲ್ಲಿ ಫಸ್ಟ್ 1 kg ಚಿಕನ್ ತೊಗೊಂಡಿದ್ದೀನಿ, ನಾಟಿ ಕೋಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಟೊಮೊಟೊ. ನಾನಿಲ್ಲಿ ಟೂ ಟೊಮೊಟೊ ತೊಗೊಂಡಿದ್ದೀನಿ, ಅದು ಚಿಕ್ಕದು. 2 ಆನಿಯನ್ನು, 2 ಈರುಳ್ಳಿ, ಒಂದು 4ರಿಂದ 5 ಹಸಿ ಒಣಮೆಣ್ಸಿನ್ಕಾಯಿ. ನೆಕ್ಸ್ಟು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಹಸಿ ಕೊಬ್ಬರಿ. ನೆಕ್ಸ್ಟು ಇದು ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ. ನೆಕ್ಸ್ಟು ಧನಿಯಾ ಪೌಡರು 3 ಟೇಬಲ್ ಸ್ಪೂನು. ಇದು ಇಕ್ಕಿರೋ ಅಂಥ ಅವರೆಬೇಳೆ 1 ಕಪ್ಪು. ನೆಕ್ಸ್ಟು ಹಸಿ ಕಡಲೆಪಪ್ಪು ಮತ್ತು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಸೊ ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆನಿಯನ್ ಹಾಕ್ಕೊತಾ ಇದ್ದೀನಿ ಆಯಿಲ್ಗೆ. ಸಾಸಿವೆ, ಕರ್ಬೇವಿನ ಸೊಪ್ಪು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಗೈಸ್, ಚಿಕನ್ ಸಾಂಬಾರಿಗೆಲ್ಲ ಒಗ್ಗರಣೆ ಕೊಡಬಾರ್ದು. ಸೊ ಜಸ್ಟ್ ನಾನಿಲ್ಲಿ ಆನಿಯನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಕಪ್ಪು ಇಕ್ಕಿರೋ ಅವರೆಬೇಳೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸೆಕೆಂಡ್ ಈ ಥರ ತಿರುಗಿಸಿ ಗಾಯ್ಸ್. ನೆಕ್ಸ್ಟು ನಾಟಿ ಕೋಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಆ್ಯಡ್ ಮಾಡಬೇಕು ಇವಾಗ. ನಾಟಿ ಕೋಳಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು 2 ಮಿನಿಟ್ಸ್ ಆಯಿಲೆಲ್ಲ ಇದಾಗಬೇಕಿದು. ಒಂದು 1/4 ಸ್ಪೂನು ಟರ್ಮೆರಿಕ್ ಪೌಡರ್ ಅಂದರೆ ಅರಶಿನ ಪುಡಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ನಾನು ನಿಮಗೆ ಏನೇನು ಪದಾರ್ಥಗಳನ್ನು ತೋರಿಸಿದ್ನೋ ಅದನ್ನೆಲ್ಲ ಎಣ್ಣೆಲಿ ರೋಸ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಬಾಣಲಿ ಇಟ್ಟಿದ್ದೀನಿ, ಬಿಸಿ ಆಗಲಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಮೊದಲಿಗೆ ಆನಿಯನ್ ಹಾಕ್ಕೊತಾ ಇದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು 4 ಒಣಮೆಣ್ಸಿನ್ಕಾಯಿ. ನೆಕ್ಸ್ಟು ನಾನಿಲ್ಲಿ ಚಿಕ್ಕದು 2 ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ರೋಸ್ಟ್ ಮಾಡ್ಕೊಳ್ಳಿ ಗಾಯ್ಸ್ ಸ್ವಲ್ಪ. ಕೊತ್ತಂಬರಿ ಸೊಪ್ಪು,
ಗಸಗಸೆ ಮತ್ತು ಕಡಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿಕಾಯಿ ಫ್ರೆಂಡ್ಸ್, ಇದು ತೆಂಗಿನಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದಾಗಿದೆ ರೋಸ್ಟ್ ಆಗಿರೋದು. ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 3 ಸ್ಪೂನು ಧನಿಯಾ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ, ನೀವೆಷ್ಟು ಅರ್ಧ kg ತೊಗೊಂಡಿರ್ತೀರೋ ಇಲ್ಲ 1/4 kg ತೊಗೊಂಡಿರೋ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಪೌಡರ್ ಆ್ಯಡ್ ಮಾಡಬೇಕು ಗೈಸ್. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಸೊ ಇದಾಗಿದೆ. ಇದು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ ಗೈಸ್, ಆಗಿದೆ. ಇದು ಮಸಾಲೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಮಸಾಲೆನ ಈಗ ಇದರಲ್ಲೇ ಹಾಕಬೇಕು ಗೈಸ್. ಮಿಕ್ಸ್ ಮಾಡಿ ಒಂದ್ಸರಿ ಮಸಾಲೆ ಹಾಕಿ. ನಾನು ಸ್ಟಾರ್ಟಿಂಗಲ್ಲೇ ಉಪ್ಪು ಆ್ಯಡ್ ಮಾಡಿದ್ದೀನಿ ಗೈಸ್. ಸೊ ಉಪ್ಪು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಇವಾಗ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಿನಿಶ್ ಆಗುತ್ತೆ. 2 ವಿಸಿಲ್ ಇಲ್ಲ 3 ವಿಸಿಲು, ಅದು ನಾಟಿ ಕೋಳಿ ಇರೋದ್ರಿಂದ ಅದು ಬಾಯ್ಲ್ ಆಗಬೇಕಲ್ಲ. 3 ವಿಸಿಲ್ ಮಾಡ್ಕೊಳ್ಳಿ. ಫೈನಲಿ ರೆಡಿ ಆಯಿತು ನೋಡಿ ಗೈಸ್, ನಾಟಿ ಕೋಳಿ ಸಾಂಬಾರು. ಸಖತ್ತಾಗಿ ಬಂದಿದೆ ಗೈಸ್, ಚೆನ್ನಾಗಿದೆ. ನೀವು ಒಂದ್ಸರಿ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಗೈಸ್ ಲಾಸ್ಟ್ನಲ್ಲಿ, ಚೆನ್ನಾಗಿರುತ್ತೆ ಫ್ಲೇವರು. ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.